ನಮಸ್ತೆ ಬಂಧುಗಳೇ, ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಬಂಧುಗಳೇ, ನೀವೆಲ್ಲರೂ ನಗು ನಗುತ್ತಾ ಬದುಕ್ತಾ ಇದ್ದೀರಾ, ನೀವೆಲ್ಲರೂ ಚೆನ್ನಾಗಿದ್ದೀರಾ. ಆ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ ಅಂತ ನಾನು ಭಾವಿಸುತ್ತಾ ನನ್ನ ಮಾತನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಬಂಧುಗಳೇ, ನೀವೆಲ್ಲರೂ ಆ ಮೇಲೆ ಕೊಟ್ಟಿರುವ ಹೆಡ್ಡಿಂಗ್ ಅನ್ನು ನೋಡಿ, ಅಂದರೆ ಥಂಬ್ನೇಲ್ ನೋಡಿ ನೀವು ಒಳಗಡೆ ಕ್ಲಿಕ್ ಮಾಡಿ ಬಂದಿದ್ದೀರ ಅಂತ ನನಗೆ ಗೊತ್ತು. ನಿಜವಾದ ವೈರಿ ಯಾರು ಎಂದು ತಿಳಿದುಕೊಳ್ಳಲು ನಿಮಗೆ ಕುತೂಹಲ ಇದೆ ಬಂಧುಗಳೇ. ಹಾಗಾದ್ರೆ ನಿಜವಾದ ವೈರಿ ಯಾರು? ಹಾಗಿದ್ದರೆ ನೋಡಿ, ನೀವು ನಿಮ್ಮ ಅಕ್ಕಪಕ್ಕದವರನ್ನ ಕೇಳಿ ನಿಮ್ಮ ವೈರಿ ಯಾರು ಎಂದು. ಅವರು ಹೇಳ್ತಾರೆ, ನನ್ನ ಮನೆ ಪಕ್ಕದವರು, ನನ್ನ ಮುಂದಿನ ಮನೆಯವರು, ನನ್ನ ಹಿಂದಿನ ಮನೆಯವರು, ನನ್ನ ಮೇಲಿನ ಮನೆಯವರು, ನನ್ನ ಕೆಳಗಿನ ಮನೆಯವರು ನನಗೆ ನಿಜವಾದ ವೈರಿ ಅಂತ ಹೇಳ್ತಾರೆ. ಯಾಕೆ ಹಾಗೆ ಹೇಳ್ತಾರೆ? ಹಾಗಿದ್ದರೆ ಅವರು ಇಲ್ಲದ ಸಮಯದಲ್ಲಿ ಅವ್ರು ಹೇಳೋದು, ನಾನು ಇಲ್ಲದ ಸಮಯದಲ್ಲಿ ಅಕ್ಕಪಕ್ಕದವರ ಮನೆಯವರು ಯಾರ ಬಂದು ನನ್ನ ಮನೆ ಮುಂದೆ 2 ನಿಂಬೆಹಣ್ಣು, 1 ಮೆಣಸಿನ್ಕಾಯಿ, ಅರಿಶಿನ, ಕುಂಕುಮ ಎಲ್ಲ ಮನೆ ಮುಂದೆ ಹಾಕಿ ಹೋಗಿದ್ದಾರೆ, ಹೀಗಾಗಿ ಅವ್ರು ನಿಜವಾದ ನನಗೆ ವೈರಿಗಳು ಅಂತ ಹೇಳ್ತಾರೆ ಅಲ್ವಾ? ಅದಲ್ಲ ಬಂಧುಗಳೇ. ಅವರು ಅರಿಶಿನ, ಕುಂಕುಮ, ನಿಂಬೆಹಣ್ಣು, ಮೆಣಸಿನ್ಕಾಯಿ ನಿಮ್ಮ ಮನೆ ಮುಂದೆ ಉದುರಿಸಿ ಹೋಗ್ಲಿ, ಅವರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಒಂದು ದಿನ ಅವರೇ ಉದುರಿ ಹೋಗ್ತಾರೆ. ಅಂತವರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಹೆದರ್ಸೋದು ಬಹಳ ಈಸಿ ಬಂಧುಗಳೇ. ಏನಾದ್ರೂ ನೀವು ಒಳಗಡೆ ಮಲಗಿ ಬೆಳಿಗ್ಗೆ ಎದ್ದೇಳದ್ರೊಳಗಡೆ ನಿಮ್ಮ ಮನೆ ಮುಂದೆ ರಂಗೋಲಿ ಬೀಳೋ ಜಾಗದಲ್ಲಿ ಏನಾದ್ರೂ 2 ಮೆಣಸಿನ್ಕಾಯಿ, ಸ್ವಲ್ಪ 1 ನಿಂಬೆ ಇಟ್ಬಿಟ್ರೆ ಸಾಕು, ನೀವೇನು ಮಾಟ ಮಂತ್ರ ಮಾಡಿಬಿಟ್ಟಿದ್ರ ಅಂತ ಹೇಳಿ ಖಂಡಿತ ಆ ಡೋರೇ ಓಪನ್ ಮಾಡಲ್ಲ. ನೀವು ಎದುರ್ಕೊಂಡು ಹೊರಗಡೆ ಕುತ್ಕೊಂಡೇ ಬಿಡ್ತೀರ. ಆ ಮೂಢನಂಬಿಕೆಯಿಂದ ಆಚೆ ಬನ್ನಿ ಬಂಧುಗಳೇ. ಅದು ಇರ್ಲಿ. ಈಗ ನಿಜವಾದ ವೈರಿ ಯಾರು? ವೈರಿ ಅಂದ್ರೆ ಏನು ತಿಳ್ಕೊಳ್ಳುವ ಸಮಯ. ನೋಡಿ, ಒಬ್ಬ ತತ್ವಜ್ಞಾನಿ, ಆದರ್ಶ ವ್ಯಕ್ತಿ ತನ್ನ ಜೀವನದಲ್ಲಿ ಆಗುವಂತಹ ಒಂದು ಘಟನೆಗಳನ್ನ ನಂಬಿ ಅದನ್ನ ಅಳವಡಿಸಿಕೊಂಡು ಸುಧಾರಿಸಿಕೊಂಡು ಜೀವನವನ್ನ ಉತ್ತಮ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುವಂತಹ ಒಬ್ಬ ತತ್ವಜ್ಞಾನಿ ಈ ವೈರಿ ಬಗ್ಗೆ ಮಾತನಾಡಿದ್ದಾರೆ. ನನಗೆ ನಿಜವಾದ ವೈರಿ ಒಂದು ಸಮಯದಲ್ಲಿ ಆಲಸ್ಯನೇ ನನಗೆ ವೈರಿಯಾಗಿತ್ತು, ನನ್ನ ಸೋಮಾರಿತನೇ ನನಗೆ ವೈರಿಯಾಗಿತ್ತು ಅಂತ ಆ ತತ್ವಜ್ಞಾನಿ ಹೇಳ್ತಾರೆ. ನೋಡಿ, ನಮ್ಮ ಒಳಗಡೆ ಇರ್ತಕ್ಕಂಥ ಆಲಸ್ಯತನ, ಸೋಮಾರಿತನ ನನಗೆ ವೈರಿ ಆಗಿತ್ತು ಒಂದು ಸಮಯದಲ್ಲಿ. ಆ ಆಲಸ್ಯವನ್ನು ಬಿಟ್ಟು, ಆ ಸೋಮಾರಿತನವನ್ನು ಬಿಟ್ಟು ನಾನು ಎಂದು ಆಚೆ ಬಂದೆ, ಅಂದು ನಾನು ತತ್ವಜ್ಞಾನಿ ನಿಮ್ಮ ಬಾಯಿಂದ ಹೇಳಿಸಿಕೊಳ್ಳಲು ಸಾಧ್ಯವಾಯಿತು ಅಂತ ಹೇಳಿ ಆ ಎಲ್ಲೋ ಒಂದು ಪತ್ರದಲ್ಲಿ ನಾನು ಓದಿದ್ದೀನಿ. ಆ ಯಾವುದೋ ಒಂದು ನ್ಯೂಸ್ ಪೇಪರಲ್ಲಿ ಓದಿದಂಥ ಒಂದು ಸನ್ನಿವೇಶ ಇದು. ಅದಕ್ಕೆ ಇವತ್ತು ವೈರಿ ಅಂದ್ರೆ ಏನು? ಹಾಗಿದ್ದರೆ ಆಯ್ತು, ವೈರಿ ಅಂದ್ರೆ ಸೋಮಾರಿತನ, ಆಲಸ್ಯತನ. ಅದು ಹೇಗೆ ಬರುತ್ತೆ ನಮ್ಮ ಜೀವನದಲ್ಲಿ? ಹೇಗೆ ನಾವು ಅದನ್ನ ಅಳವಡಿಸಿಕೊಂಡು ಬಿಟ್ಟಿದ್ದೀವಿ ಆ ಸೋಮಾರಿತನವನ್ನ, ಆಲಸ್ಯತನವನ್ನ ಜೀವನದಲ್ಲಿ? ಅದಕ್ಕೆ 1, 2, 3 ಉದಾಹರಣೆ. ತುಂಬಾ ಸಿಂಪಲ್ ಆಗಿದ್ದರೂ ಕೂಡ ಅರ್ಥ ಚೆನ್ನಾಗಿದೆ. ನೋಡಿ, ನಾನು ಓದಬಾರ್ದು, ಪಾಸ್ ಆಗಬೇಕು. ನಾನು ಅಡಿಗೆ ಮಾಡಬಾರ್ದು, ನಾನು ಹೊಟ್ಟೆ ತುಂಬಬೇಕು, ಊಟ ಮಾಡಬೇಕು. ನಾನು ದುಡಿಬಾರ್ದು, ನಾನು ಶ್ರೀಮಂತನಾಗಬೇಕು. ಈ 3 ಉದಾಹರಣೆ ತಗೊಳ್ಳಿ, ಎಷ್ಟು ಚೆನ್ನಾಗಿದೆ. ಒಂದು ಮಗು ಹೇಳುತ್ತೆ, ನಾನು ಓದಕ್ಕಾಗಲ್ಲ, ನಾನು ಪಾಸ್ ಆಗಬೇಕು. ಒಬ್ಬ ವಿದ್ಯಾರ್ಥಿ ಫೇಲ್ ಆಗಿದ್ದ. ತಾಯಿ ಓಡಿಕೊಂಡು ತನ್ನ ಮಗನ ಶಾಲೆ ಹತ್ರ ಬಂದು ಶಿಕ್ಷಕರನ್ನು ಕೇಳ್ತಾರೆ, ಏನು ಶಿಕ್ಷಕರೇ, ನನ್ನ ಮಗ ಯಾವಾಗ ನೋಡಿದ್ರು ಬುಕ್ಕಲ್ಲೇ ಇರ್ತಾ ಇದ್ದ, ಯಾಕೆ ಫೇಲು? ತಗೋ ಅಂತ ಹೇಳಿ ಮಾರ್ಕ್ಸ್ ಸೀಟು ಮತ್ತು ಆನ್ಸರ್ ಪೇಪರ್ ಅನ್ನು ತಾಯಿಗೆ ತೋರಿಸ್ತಾನೆ. ಅಲ್ಲಿ ಮಗ ಬುಕ್ಕಲ್ಲಿ ಇರಲಿಲ್ಲ, ಫೇಸ್ಬುಕ್ ಅಲ್ಲಿ ಇದ್ದ. ಇನ್ನು ಹೆಂಗ್ ಪಾಸ್ ಆಗ್ತಾನೆ ಅಲ್ವಾ? ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ಅಂತ ಬಂದ್ರೆ ನಮ್ಮ ತಾಯಂದ್ರು ಅಡಿಗೆ ಮನೆ ಹೋಗಕ್ಕೇನೆ ಒಂಥರ ಸೋಮಾರಿತನ. ಯಾಕಂತ ಹೇಳಿದ್ರೆ ಏನೋ ಒಂಥರ ಬೇಜಾರು. ಅಡಿಗೆ ಮಾಡಕ್ಕೆ ಇವತ್ತು ಕಾಯಿ ಕಡುಬು, ಹೋಳಿಗೆ ಮಾಡಬೇಕು, ಹಪ್ಪಳ ಸಂಡಿಗೆ, ಏನೋ ಒಂದು ಚೆನ್ನಾಗಿರೋ ಅಡಿಗೆ ಮಾಡಬೇಕು, ಯಾಕೋ ಒಂಥರ ಬೇಜಾರು ಅನ್ನೋದು ಒಂದು ಸ್ವಲ್ಪ ಸೋಮಾರಿತನ. ಅದೇ ಮಾಡಿದ್ದು ತಿನ್ನಕ್ಕೆ ಸೋಮಾರಿತನ ಆಗಲ್ಲ. ಹಾಗೆ ಇವತ್ತು ಏನಾಗಿದೆ, ನಾವು ದುಡಿಬಾರ್ದು, ಕಟ್ಟೆಗೆ ಕುತ್ಕೊಂಡು ಇನ್ನೊಬ್ಬರ ಬಗ್ಗೆ ಅಸಹ್ಯವಾಗಿ ಮಾತಾಡಿಕೊಂಡು, ಇನ್ನೊಬ್ಬರನ್ನ ಕಾಲು ಎಳ್ಕೊಂಡು
ಅವ್ರು ಹಾಗೆ ಇವ್ರು ಹೀಗೆ ಅಂತ ಹೇಳಿ ಹರಟೆ ಹೊಡ್ಕೊಂಡು ನಂಬರ್ಗಳನ್ನೆಲ್ಲ ಆಡ್ಕೊಂಡು ಜೂಜಾಟ ಆಡ್ಕೊಂಡು ನಾವು ಶ್ರೀಮಂತರಾಗಬೇಕಂದ್ರೆ ಹೇಗೆ ಬಂಧುಗಳೇ ಅಲ್ವಾ? ಅದಕ್ಕೋಸ್ಕರ ಕಟ್ಟೆ ಮೇಲೆ ಕುಳಿತುಕೊಂಡು ಮಾತನಾಡುವ ಬದಲು ದುಡಿಯುವುದನ್ನ ಕಲಿಬೇಕು. ಸೋಮಾರಿತನವನ್ನ ಹೋಗಲಾಡಿಸ್ಬೇಕು, ಆಲಸ್ಯತನವನ್ನ ಬಿಡಬೇಕು ಬಂಧುಗಳೇ. ನಿಜವಾದ ವೈರಿ ನಿಮಗೆ ಆಲಸ್ಯತನ, ಸೋಮಾರಿತನ. ಒಬ್ಬ ವ್ಯಕ್ತಿ ಇದ್ದ, ಹೇಗಿದ್ದ ಅಂತ ಹೇಳಿದ್ರೆ ಆ ವ್ಯಕ್ತಿ ತುಂಬಾ ಸೋಮಾರಿತನವಾಗಿದ್ದ. ಆ ವ್ಯಕ್ತಿಗೆ ಎಷ್ಟು ಊರ್ ಜಾತ್ರೆ ಇದ್ರೂ ಕೂಡ ಬಿಡ್ತಾ ಇರಲಿಲ್ಲ. ಪ್ರತಿ ಜಾತ್ರೆಗೂ ಆ ವ್ಯಕ್ತಿ ಹಾಜರ್. ಎಲ್ಲಿ ಜಾತ್ರೆ ನಡೀತಾ ಇದೆ ಅಲ್ಲಿ ಹಾಜರಾಗ್ಲೇಬೇಕು ಆ ವ್ಯಕ್ತಿ. ಆ ವ್ಯಕ್ತಿ ತುಂಬಾ ಸೋಮಾರಿತನದಿಂದ ಕೂಡಿದಂತ ವ್ಯಕ್ತಿ. ಏನ್ ಮಾಡ್ತಾ ಇದ್ದ ಜಾತ್ರೆಗೆ ಹೋಗಿ? ಹಾಗಿದ್ರೆ ಮೈಲಾರ ಎಂಬ ಒಂದು ಪ್ರಸಿದ್ಧವಾದ ಜಾತ್ರೆಗೆ ಹೋಗಿದ್ದ. ಆ ಜಾತ್ರೆಯಲ್ಲಿ ಈ ಮಿಠಾಯಿ ಅಂಗಡಿಗಳನ್ನ ಸುಮಾರು ಒಂದು 50ರಿಂದ 60 ಮಿಠಾಯಿ ಅಂಗಡಿಗಳನ್ನ ಲೈನಿಗೆ ಜೋಡಿಸಿರ್ತಾರೆ. ಇವನಿಗೆ ಆಸೆ ಆಯ್ತು, ನಾನು ಒಂದು ಮಿಠಾಯಿ ಅಂಗಡಿ ಇಡಬೇಕು. ದುಡ್ಡಿಲ್ಲ ಏನಿಲ್ಲ, ಸೋಮಾರಿತನದಿಂದ ಇದ್ದ. ನಾನು ಒಂದು ಮಿಠಾಯಿ ಅಂಗಡಿ ಇಡಬೇಕು, ಒಂದು ತಲೆ ಓಡಿಸ್ತಾನೆ. ಅಂತರಿಗೆಲ್ಲ ಬುದ್ಧಿ ಚೆನ್ನಾಗಿರುತ್ತೆ. ಸೋಮಾರಿತನ ಇರುವಂತರಿಗೆ ಯಾವ ರೀತಿ ಕದ್ದು ಶ್ರೀಮಂತನ ಆಗ್ಬೇಕು, ಇನ್ನೊಬ್ಬರ ತಲೆ ಮೇಲೆ ಹೊಡೆದು ಶ್ರೀಮಂತನ ಆಗ್ಬೇಕು ಎಂಬುದನ್ನ ಆ ಮನುಷ್ಯನಿಗೆ ಚೆನ್ನಾಗಿ ಗೊತ್ತಿತ್ತು. ಹೋಗ್ತಾನೆ, ನೋಡು ಸ್ವಾಮಿ, ಮೊದಲನೇ ಮಿಠಾಯಿ ಅಂಗಡಿಗೆ ಹೋಗ್ತಾನೆ. ನೋಡು ಸ್ವಾಮಿ, ನನಗೆ ಒಂದು 25 ಕ್ವಿಂಟಲ್ ಮೈಸೂರು ಪಾಕ್ ಬೇಕು, 25 ಕ್ವಿಂಟಲ್ ಜಿಲಾಬಿ ಬೇಕು, ನಾನು ಆರ್ಡರ್ ಕೊಡಬೇಕು, ನಿಮ್ಮ ಅಂಗಡಿ ಶಾಂಪಲ್ ಕೊಡು ಅಂತ ಹೇಳಿ ಒಂದು 4-5 ಐಟಮ್ಗಳನ್ನ ತಗೊಂಡು ಬರ್ತಾನೆ. ಅದೇ ರೀತಿಯಲ್ಲಿ 2ನೇ ಅಂಗಡಿ 3ನೇ ಅಂಗಡಿ ಎಲ್ಲಾ ಅಂಗಡಿಗೆ ಹೋಗ್ತಾನೆ, ಎಲ್ಲ ಶಾಂಪಲ್ ಕಲೆಕ್ಟ್ ಮಾಡ್ತಾರೆ. ಇದೇ ತರನೇ ಹೇಳ್ಕೊಂಡು ನಾನು ಆರ್ಡರ್ ಕೊಡಬೇಕು, ನನಗೆ ಶಾಂಪಲ್ ಕೊಡು ಅಂತ ಹೇಳಿ ಕೊನೆಗೆ ಆ 50 ಅಂಗಡಿ 60 ಅಂಗಡಿ ಕ್ರಾಸ್ ಆಗ್ತಿದ್ದಂಗೆ ತನ್ನದೇ ಆಗಿರ್ತಕ್ಕಂಥ ಏನ್ ಸಾಮಗ್ರಿಗಳನ್ನ ಸಂಗ್ರಹಣೆ ಮಾಡ್ಕೊಂಡಿರ್ತಾರೆ ಸ್ಯಾಂಪಲ್ ಆಗಿ, ಆ ಸ್ಯಾಂಪಲ್ 2 ಮಿಠಾಯಿ ಅಂಗಡಿ ಇಡೋಷ್ಟಾಗಿತ್ತು. ಆ ಕಡೆ ಈ ಕಡೆ ಹೋಗಿ ಮಿಠಾಯಿ ಅಂಗಡಿ ಇಟ್ಟು ವ್ಯಾಪಾರ ಮಾಡ್ತಾನೆ. ಯಾವ ನ್ಯಾಯ ಇದು? ಕಷ್ಟ ಬಿದ್ದು ದುಡಿದು ಸಂಪಾದನೆ ಮಾಡಲು ಕುಳಿತಂತ ವ್ಯಕ್ತಿ ಗ್ರೇಟಾ? ಅವರಲ್ಲಿ ಇರ್ತಕ್ಕಂಥದ್ದು ಎಲ್ಲದನ್ನು ಸುಳ್ಳು ಹೇಳಿ ಭಿಕ್ಷೆ ಬೇಡ್ಕೊಂಡ್ಬಂದು ತಾನು ಮಾರಿ ದುಡ್ಡು ಮಾಡಬೇಕು ಅನ್ನೋ ಒಂದು ವ್ಯಕ್ತಿತ್ವ ದೊಡ್ಡದ? ಇಷ್ಟೇ ಬಂಧುಗಳೇ. ಆದ್ದರಿಂದ ನಮ್ಮ ಸಂಪಾದನೆ ಹೇಗಿರ್ಬೇಕಂತ ಹೇಳಿದ್ರೆ, ನಾವು ನಿಯತ್ತಾಗಿ ದುಡಿಬೇಕು. ನಾವು ದುಡಿದು ಸಂಪಾದನೆ ಮಾಡಿದ್ರಲ್ಲಿ ಮಾತ್ರ ನಮ್ಮ ಜೀವನ ನಡೆಸಬೇಕು ವಿನಃ ಇನ್ನೊಬ್ಬರ ಕಷ್ಟದಲ್ಲಿ ಹೋಗಿ ನಾವು ಭಾಗಿಯಾಗಿ ಅವರನ್ನು ಇನ್ನೂ ಕೂಪಕ್ಕೆ ತಳ್ಳಿ ಅವರನ್ನ ಕಷ್ಟಕ್ಕೆ ತಳ್ಳಿ ನಾವು ಬದುಕುವುದು ಎಷ್ಟರ ಮಟ್ಟಿಗೆ ಸರಿ ಎಂಬುದನ್ನು ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಇದಕ್ಕೆ ಸೊಲ್ಲಾಪುರ ಮತ್ತು ಆ ಕಡೆ ಒಂದು ಕೊಲ್ಲಾಪುರ ನೀವು ಕೇಳಿರ್ತೀರಾ. ತುಂಬಾ ದೂರದ ಒಂದು ಊರಿನಲ್ಲಿ ಮೀರಾಬಾಯಿ ಎಂಬ ಒಬ್ಳು ಆದರ್ಶ ತಾಯಿ ಇದ್ಲು. ಆ ತಾಯಿಗೆ ಭೂಮಿ ಇರಲಿಲ್ಲ, ಒಂದು ಗೇಣು ಭೂಮಿ ಇರಲಿಲ್ಲ ಹೊರಗಿನ ಒಂದು ಜೀವನದಲ್ಲಿ. ಆ ತಾಯಿ ಶಿಕ್ಷಕಿ ಆಗಿದ್ದಳು. ಏನೋ ಒಂದು ಕಷ್ಟ ಕಾಲಕ್ಕೆ ಆರೋಗ್ಯ ಕಳ್ಕೊಂಡು ಮನೆಗೆ ಇರುವಂತ ಪ್ರಸಂಗ ಬರುತ್ತೆ. ಶಿಕ್ಷಕಿ ಆದವರು ಕೂಡ ಹೋಗಿ ಆ ತನ್ನ ವೃತ್ತಿಯನ್ನು ಮಾಡಲು ಸಾಧ್ಯ ಆಗದೆ ರೀತಿಯಲ್ಲಿ ಬದುಕಬೇಕಾಗುತ್ತೆ. ಅಲ್ಲಿಗೆ ಬರುತ್ತೆ ಜೀವನಕ್ಕೆ ಕಷ್ಟ. ನಾನು ಏನಾದರೂ ಮಾಡಬೇಕಲ್ಲ ಮನೆಯಲ್ಲೇ ಕುಳಿತುಕೊಂಡು ಅಂತ ಯೋಚನೆ ಮಾಡಿದಾಗ, ಒಂದು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು 1200 ಸ್ಕ್ವೇರ್ ಫೀಟ್ ಮನೆ ಅನ್ಕೊಳ್ಳೋಣ. ಈಗ ಒಂದು 30-40 ಸೈಟ್ ಅನ್ಕೊಳ್ಳಿ, ಅಷ್ಟು ಅಗಲ ಒಂದು ಮನೆ ಇತ್ತು ಆ ತಾಯಿದು. ಅವ್ರ ಮನೆಯಲ್ಲಿ ಹಳೆ ಐಟಮ್ಗಳು, ಕೊಡಪಾನ, ಅದು ಇದು, ಪಾತ್ರೆ, ಅದೆಲ್ಲ ಸುಮಾರು ಹಳೆ ಒಂದು ಐಟಮ್ಗಳಿದ್ವು, ವಸ್ತುಗಳಿದ್ವು. ಅದನ್ನು ತಗೊಳ್ತಾಳೆ, ಮೇಲ್ಗಡೆ ಹೋಗ್ತಾಳೆ. ಹೋಗ್ಬಿಟ್ಟು ತನ್ನ ಮನೆಯಲ್ಲಿನೇ ಕಸ ಕಡ್ಡಿಗಳನ್ನ ಅದೊಂದು ಗೊಬ್ಬರವನ್ನು ಆಗಿಸಿಕೊಂಡು ಆ ಗೊಬ್ಬರದಲ್ಲಿ ಆ ಮೇಲ್ಗಡೆ ಮೇಲ್ಛಾವಣಿ ಮನೆಯ ಮೇಲ್ಗಡೆ ಈ ಡ್ರ್ಯಾಗನ್ ಫ್ರೂಟ್ ಅಂತ ಬರುತ್ತೆ, ನೀವು ಕೇಳಿರ್ತೀರ. ಒಂದೊಂದು ಹಣ್ಣು 500 ಗ್ರಾಮು ಆತರ 1 kg ಗಂಟ್ಲೆ ಬರುತ್ತೆ ಒಂದೊಂದು ಹಣ್ಣುಗಳು. ಅಷ್ಟು ದೊಡ್ಡ ಹಣ್ಣುಗಳು ಅವೆಲ್ಲ. ಆ ಹಣ್ಣನ್ನ ಬೆಳಿಬೇಕಂತ ಹೇಳಿ ತೀರ್ಮಾನ ಮಾಡ್ತಾರೆ ಆ ತಾಯಿ. ಆ ಪಾಟ್ನಲ್ಲಿ ತಾನೇ ಸಂಗ್ರಹಣೆ ಮಾಡಿ ಕಸವನ್ನ ಸಂಗ್ರಹಿಸಿ ಅದರಲ್ಲೆಲ್ಲ ಹಾಕಿ ಒಂದೊಂದು ಇದರಲ್ಲಿ 2 ಗಿಡವನ್ನ ನೆಡ್ತಾಳೆ. ಅಂತ 100 ಸಸಿಯನ್ನಿಟ್ಟು
ದೊಡ್ಡದಾಗಿಸಿ ಜೋಪಾನ ಮಾಡಿ ವರ್ಷಕ್ಕೆ 1,00,000 ರೂಪಾಯಿ ಬೆಳೆಯನ್ನ ತೆಗೆಯುವಂತ ಒಬ್ಬ ಆದರ್ಶ ವ್ಯಕ್ತಿ ಆಗ್ತಾಳೆ. ತನ್ನ ಮನೆಯ ಮೇಲ್ಗಡೆ ಗೇಣು ಭೂಮಿ ಇಲ್ಲ. ಅದು ಸೋಮಾರಿತನದ ಲಕ್ಷಣ ಅಲ್ಲ, ದುಡಿಮೆಯ ಲಕ್ಷಣ, ಸಂಪಾದನೆಯ ಲಕ್ಷಣ. ಆದರ್ಶ ವ್ಯಕ್ತಿ ಆಗ್ತಾರೆ. ನಾನು ಕೂಡ ಇದನ್ನು ಪೇಪರ್ ಓದಿದ್ದೀನಿ. ಆ ಥರ ವ್ಯಕ್ತಿಗಳಾಗಬೇಕು. ಇವಾಗ ಹೇಳ್ತಾರೆ 25 ಎಕರೆ 50 ಎಕರೆ ಅಷ್ಟು ಜಮೀನಿರುತ್ತೆ, ಬರ್ತಾರೆ, ಅಯ್ಯೋ ನನ್ನ ಭೂಮಿಯಲ್ಲಿ ಯಾಕೋ ಈ ವರ್ಷ ಫಲವತ್ತಾದ ಭೂಮಿಯಲ್ಲಿ ಬೆಳೆನೇ ಬರಲಿಲ್ಲ, ಯಾಕೋ ಕೈ ಕೊಟ್ಬಿಡ್ತು ಭೂಮಿ ತಾಯಿ, ಯಾಕೋ ನನಗೆ ಈ ಸಲ ಬೆಳೆನ ಕೊಡ್ಲಿಲ್ಲ ಅಂತ ಬರ್ತಾರೆ. ವರ್ಷ ಎಲ್ಲ ಕಟ್ಟೆಗೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ಆ ಭೂಮಿಯನ್ನು ಕೂಡ ಫಲವತ್ತಾಗಿ ಮಾಡದೆ, ಆ ಭೂಮಿಯನ್ನ ಪ್ರೀತಿಸದೆ ಬೆಳೆಯನ್ನ ಬೆಳಿಬೇಕಂದ್ರೆ ಎಲ್ಲಿಂದ ಬರುತ್ತೆ ಬಂಧುಗಳೇ? ದಯವಿಟ್ಟು ಆ ಭೂಮಿಯನ್ನ ಪ್ರೀತಿಸಿ, ಆ ಫಲವತ್ತಾಗಿ ಮಾಡಿ, ನಿಯತ್ತಾಗಿ ಸಂಪಾದನೆ ಮಾಡಿದ್ರೆ ಖಂಡಿತ ಭೂತಾಯಿ ನಿಮ್ಮನ್ನ ಕೈ ಹಿಡಿತಾಳೆ. ಅದಕ್ಕೆ ಆದರ್ಶ ಈ ತಾಯಿನೇ. ಜಾಗ ಇಲ್ಲದ್ರೂ ಕೂಡ ಏನೋ ಒಂದು ತನ್ನ ಮನೆಯಲ್ಲಿರ್ತಕ್ಕಂಥ ಕಸವನ್ನ ಹಾಕಿ, ಮಣ್ಣು ಇಲ್ಲರಿ ಅಂತ ಜಾಗದಲ್ಲಿ ಕೂಡ ಬೆಳಿತಾಳಂದ್ರೆ ಇನ್ನು ಸೋಮಾರಿತನ ಇದೆ ಅಂತೀರಾ ಇಲ್ಲ ಅಂತೀರಾ? ಹಾಗಿದ್ರೆ ಅಲ್ವಾ, ಸೋಮಾರಿತನ ಬಿಟ್ಟು ಆಲಸ್ಯವನ್ನ ಬಿಟ್ಟು ನಾವು ಬದುಕುವುದಾದರೆ ಈ ತಾಯಿಯಂತೆ ಬದುಕಬೇಕು. ಭೂಮಿ ಇದ್ದು ಇಲ್ಲದ ಹಾಗೆ ಬದುಕಬಾರದು. ನಮಗೆ ಎಷ್ಟೇ ಭೂಮಿ ಕೊಟ್ಟಿರಲಿ ಆ ಭಗವಂತ, ಆ ಭೂಮಿಯಲ್ಲೇ ನಾವು ಬದುಕಿ ಬಾಳಬೇಕು ಅನ್ನೋ ಒಂದು ಮನಸ್ಥಿತಿ ಬರಬೇಕು, ಆ ಭಾವನೆ ಇಟ್ಕೋಬೇಕು. ನಾನು ಏನಾರ ಒಂದು ಸಾಧನೆ ಮಾಡ್ತೀನಿ, ಇರೋ ಭೂಮಿಯಲ್ಲೇ ಬೆಳಿತೀನಿ, ಅಷ್ಟೇ ಸಾಕು ನನ್ನ ಜೀವನಕ್ಕೆ. ಆ ಭಗವಂತ ಕೊಟ್ಟಿರೋ ಆ ಮಣ್ಣಿನಲ್ಲಿ ನಾನು ಬೆಳಿತೀನಿ ಅನ್ನೋ ಒಂದು, ಆ ಸಂರಕ್ಷಣೆ ಮಾಡಿ ಅದರಲ್ಲಿ ನಾನು ಜೀವನ ಮಾಡ್ತೀನಿ ಅನ್ನೋ ಒಂದು ಹಠ ತೋಡಬೇಕು. ಅವಾಗ ನಿಮ್ಮ ಆಲಸ್ಯತನ ಬಿಟ್ಟು ಓಡಿ ಹೋಗ್ಬಿಡುತ್ತೆ, ಸೋಮಾರಿತನ ಓಡಿ ಹೋಗ್ಬಿಡುತ್ತೆ. ಬಂಧುಗಳೇ, ಒಬ್ಬ ಮನೆಗೆ ಒಳ್ಳೆ ಮಗ ಆಗಿ ಬದುಕಬೇಕಂತೆ, ಊರಿಗೆ ಒಳ್ಳೆ ಹುಡುಗನಾಗಿ ಬೆಳಿಬೇಕಂತೆ. ನೋಡು, ಅಂತ ಮನೆಯ ಹುಡುಗನಂತೆ ಬೆಳಿಬೇಕಾಗಿತ್ತು ನೀನು ಅಂತ ಅವ್ರ ಮನೆಯ ಮಕ್ಕಳಿಗೆ ಉದಾಹರಣೆಯಾಗಿ ತಗೋಬೇಕು ನಮ್ಮನ್ನ. ಆ ರೀತಿ ಬೆಳಿಬೇಕು. ಈಗ ನೀವು ತಂದೆ ತಾಯಿಗೆ ಭಾರವಾಗಿ ಬೆಳೆದಲ್ಲದೆ, ತಂದೆ ತಾಯಿಗೆ ಬೇಜಾರಾಗುವಂತೆ ಬೆಳೆದರೆ, ಬದುಕಿದರೆ, ನಾಳೆ ನಿಮ್ಮ ಕೊನೆಯ ಉಸಿರು ಎಳೆದಾಗ ನಿಮ್ಮನ್ನ ತೆಗೆದುಕೊಂಡು ಹೊತ್ತುಕೊಂಡು ಹೋಗುವ ಆ 4 ವ್ಯಕ್ತಿಗೂ ಕೂಡ ನೀವು ಭಾರ ಆಗ್ತೀರಾ. ಅದು ಬೇಗ ಬಂಧುಗಳೇ, ಬೇಡ ಬೇಡ. ಇರುವಷ್ಟು ದಿನ ಚೆನ್ನಾಗಿ ಬದುಕೋಣ. ನೀವು ಇಲ್ಲಿ ಬಂದಿರೋದು ಅತಿಥಿಯಾಗಿ, ಈ ಭೂಮಿಗೆ ಬಂದಿರೋದು ಅತಿಥಿಯಾಗಿ, ನಿಮ್ಮ ಹಾಡನ್ನ ಹಾಡಿ ಹೋಗ್ಲಿಕ್ಕೆ, ಅಂದ್ರೆ ನಿಮ್ಮ ಬದುಕನ್ನ ನಿಮ್ಮ ಒಂದು ಸರಳವಾಗಿ ಸುಲಭವಾಗಿ ಅಂದ ಚಂದ ಬದುಕನ್ನ ಮಾಡಿ ಹೋಗ್ಲಿಕ್ಕೆ ನೀವು ಬಂದಿದ್ದೀರಾ. ದೇವರು ನಮಗೆ ಆಮಂತ್ರಣ ಕೊಟ್ಟು ಕಳಿಸಿದ್ದಾರೆ. ಇರುವಷ್ಟು ದಿನ ನೀನು ಜಾತ್ರೆ ಮಾಡ್ಕೊಂಬ. ನಿನಗೆ ಚುಕ್ಕೆಗಳು, ಆಕಾಶದಲ್ಲಿರ್ತಕ್ಕಂಥ ಚುಕ್ಕೆಗಳು ಒಂದು ಜಾತ್ರೆಯಲ್ಲಿ ಹಾಕಿರ್ತಕ್ಕಂಥ ಏನಂತಾರ, ಲೈಟಿನ ಸರ ಅಂತಾರಲ್ಲ, ಆ ಥರ ಸರಗಳು, ಮಂಟಪ, ಆಕಾಶ, ಇದೆಲ್ಲ ನಿಮ್ಮ ಬಂಧು ಬಳಗ ಎಲ್ಲ ಒಂದು ಜಾತ್ರೆ ಇದ್ದ ಹಾಗೆ. ಈ ಜಾತ್ರೆಯಲ್ಲಿ ನೀನು ಕುಣಿದು ಕುಪ್ಪಳಿಸಿ ಆನಂದ ಭರಿತವಾದ ಜೀವನ ಮಾಡಿ ಒಳ್ಳೆ ವ್ಯಕ್ತಿಯಾಗಿ ನೀನು ಹೋಗುವುದನ್ನು ಕಲಿಬೇಕು. ಆ ಭಗವಂತ ಬರುವಾಗಲೇ ನಿಮಗೆ ಹೇಳಿ ಕಳಿಸಿದ್ದಾನೆ, ಅದನ್ನು ಮರೆತು ಬಿಟ್ಟಿದ್ದೇವೆ ಬಂಧುಗಳೇ. ನಾವು ಬರುವಾಗ ಹೆಸರು ಇರೋದಿಲ್ಲ, ಉಸಿರಿರುತ್ತೆ. ಹೋಗುವಾಗ ಉಸಿರಿರೋದಿಲ್ಲ. ನೀವು ಮಾಡಿದ ಕಾಯಕ, ನೀವು ಮಾಡಿದ ಕೆಲಸ ಹೆಸರಾಗಬೇಕು ಬಂಧುಗಳೇ. ಇವತ್ತು ವಿದ್ಯಾರ್ಥಿಗಳು, ನನ್ನ ಮೊದಲನೇದಾಗಿ ತಗೊಂಡೆ, ಓದಬಾರ್ದು, ಪಾಸ್ ಆಗ್ಬೇಕಂದ್ರೆ ಕಷ್ಟ. ನೀವು ಓದಿದರೆ ಪುಸ್ತಕದಲ್ಲಿ ನಿಮ್ಮ ಫೇಸ್, ಮುಖ ಬರುವ ಹಾಗೆ ಓದಬೇಕು. ನಿಮ್ಮ ಬುಕ್ಕಿನಲ್ಲಿ ನಿಮ್ಮ ಪುಟ ಬರಬೇಕು, ನಿಮ್ಮ ಭಾವಪೋಟ ಬರಬೇಕು, ನಿಮ್ಮ ಭಾವಚಿತ್ರ ಬರಬೇಕು. ಆ ರೀತಿ ಓದಬೇಕು. ನೀವು ಫೇಸ್ಬುಕ್ ಅಲ್ಲಿ ಬಿಜಿ ಆಗೋದಲ್ಲ ಮಕ್ಕಳೇ. ಅದಕ್ಕೋಸ್ಕರ ವೈರಿ ಎಲ್ಲೂ ಇಲ್ಲ, ನಮ್ಮ ಅಕ್ಕದಲ್ಲೂ ಇಲ್ಲ, ಪಕ್ಕದಲ್ಲೂ ಇಲ್ಲ, ಮುಂದೆ ಇಲ್ಲ, ಹಿಂದೆ ಇಲ್ಲ. ನಾವು ಕೆಲಸ ಮಾಡೋ ಜಾಗದಲ್ಲಿ ಎಲ್ಲೂ ವೈರಿತನೂ ಇಲ್ಲ. ನಿಮಗೆ ವೈರಿ ಆಲಸ್ಯತನ, ಸೋಮಾರಿತನ ಅನ್ನೋದನ್ನು ಮರಿಬೇಡಿ ಬಂಧುಗಳೇ. ದಯವಿಟ್ಟು ಇನ್ನು ಮುಂದೆ ಇದನ್ನೆಲ್ಲ ಮರೆತು
ಹಾಯಾಗಿ ಬದುಕಿ ಹಾಯಾಗಿ ಜೀವನ ಮಾಡಿ ಕೊನೆಗೆ ಎಲ್ಲ ಎಪಿಸೋಡಲ್ಲಿ ನಾನು ಹೇಳಿದ ಹಾಗೆ ನಿಮ್ಮ ತಂದೆ ತಾಯಿಯನ್ನ ಪೂಜಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಬಂಧುಗಳೇ. ದಯವಿಟ್ಟು ಈ ಆಲಸ್ಯತನ ಸೋಮರಿತನ ಇರುವಂತ ವ್ಯಕ್ತಿಗಳಿಗೆ ಈ ನನ್ನ ವಿಡಿಯೋನ ಸ್ವಲ್ಪ ತಲುಪಿಸಲು ಮರೆಯಬೇಡಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.